ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಹೊಸದಾಗಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದರ ಮಧ್ಯೆ ಗಮನಿಸೋಣ. ಮಧ್ಯಪ್ರಾಚ್ಯದ ಯುದ್ಧದ ಅಸರಿ ಹೊಡೆತ ಭಾರತಕ್ಕೆ ತಡ್ತಾ ಇದೆ. ಚಿನ್ನ, LPG ಆಯಿತು, ಈಗ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆಯ ಸರದಿ ಬಂದಿದೆ. ತೈಲ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಖಾಸಗಿ ಬಸ್ಗಳ ಟಿಕೆಟ್ ದರದಲ್ಲಿ ಏರಿಕೆ ಆಗಿದೆ. ಇನ್ನು ಜನರಿಗೆ ಬೆಲೆ ಏರಿಕೆ ಬರೆ ಹಾಕಿರೋದು ಸಣ್ಣ ಪ್ರಮಾಣದಲ್ಲಿ. ಇನ್ನು ಮುಂದೆ ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಏರಿಸ್ತಾರೆ ನೋಡ್ತೀರಿ ಅಂತ ಕಾಂಗ್ರೆಸ್ ನಾಯಕರು ಭವಿಷ್ಯ ನುಡಿತಾ ಇದ್ದಾರೆ. ಹಾಗೆಯೇ ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ ವಿದೇಶಕ್ಕೆ ಹೋಗಬೇಡಿ ಅಂದಿದ್ರು ಮೋದಿ. ಆದರೆ ಇವತ್ತು ಪ್ರಧಾನಮಂತ್ರಿಯವರೇ 5 ದಿನಗಳ ಫಾರಿನ್ ಟ್ರಿಪ್ಗೆ ಹೋಗಿದ್ದಾರೆ. ಆದರೆ ಈ ಪ್ರವಾಸದ ಉದ್ದೇಶ ದೇಶದ ಹಿತಕ್ಕಾಗಿ. ಇನ್ನು ಕೊಲೆ ಆರೋಪಿ ನಟ ದರ್ಶನ್ಗೆ ಇನ್ನೂ 1 ವರ್ಷ ಜಾಮೀನು ಸಿಗಲ್ಲ. 1 ವರ್ಷದಲ್ಲಿ ವಿಚಾರಣೆಯನ್ನು ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. 1 ವರ್ಷದಲ್ಲಿ ವಿಚಾರಣೆ ಮುಗಿಯದೇ ಇದ್ರೆ ಆಗ ಜಾಮೀನು ಸಿಗುತ್ತಾ ಅನ್ನುವ ಪ್ರಶ್ನೆ ಇದೆ. ಇನ್ನು ನೀಟ್ ಎಕ್ಸಾಮ್ ಆದಮೇಲೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಈಗ ಜೂನ್ 21ಕ್ಕೆ ಬರೋ ಪರೀಕ್ಷೆಗೆ ಟೈಮ್ ಫಿಕ್ಸ್ ಆಗಿದೆ. ಅಷ್ಟೇ ಅಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ ಕಿಂಗ್ ಪಿನ್ ಕೂಡ ಅಂದರಾಗಿದ್ದಾನೆ. ಎಲ್ಲ ಸುದ್ದಿಗಳನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ದೇಶದ ಜನರೇ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಪ್ರಧಾನಮಂತ್ರಿ ಮೋದಿಯವರು ತೆಲಂಗಾಣದಲ್ಲಿ ನಿಂತು ಹೇಳಿಕೆ ಕೊಟ್ಟಾಗಲೇ ಜನ ಒಂದು ಸ್ವಲ್ಪ ಮಟ್ಟಿಗೆ ಊಹೆ ಮಾಡಿದ್ರು, ಇಲ್ಲ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗೇ ಆಗತ್ತೆ ಅಂತೇಳಿ. ಆ ಮಾತು ಇವತ್ತು ನಿಜವಾಗಿದೆ. ಬೆಳಗ್ಗೆನೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಸೃಷ್ಟಿಯಾಗಿರುವಂತಹ ಬಿಕ್ಕಟ್ಟಿನಿಂದ ಪಾರಾಗೋದಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಪ್ರತಿ ಲೀಟರ್ಗೆ 3 ರಿಂದ 4 ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗಿದೆ. ಚಿನ್ನದ ಬೆಲೆ ಗಗನಕ್ಕೆ ಹೋಯಿತು. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಏರಿಕೆ ಆಯಿತು. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ದೇಶದಲ್ಲಿ ಬಹುತೇಕ ದಿನಬಳಕೆ ವಸ್ತುಗಳ ಬೆಲೆಗಳು ಕೂಡ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಚಿನ್ನದ ಬೆಲೆ ಈಗಾಗಲೇ ಗಗನಕ್ಕೆ ಹೋಗಿರೋದನ್ನು ನಾವು ನೋಡಿದ್ದೀವಿ. ಹಾಗೆಯೇ ಯಾವ್ಯಾವ ಸ್ವರೂಪದಲ್ಲಿ ಈಗಾಗಲೇ ತೈಲ ಬೆಲೆ ಏರಿಕೆಯ ಪರಿಣಾಮಗಳಾಗ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದಂತೆಯೇ ಬಸ್ ಪ್ರಯಾಣ ದರವು ಕೂಡ ಕಣ್ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಬೆಲೆ ಏರಿಕೆ ಅನ್ನುವಂಥದ್ದು ಒಂದು ರೀತಿಯ ಬಿರುಗಾಳಿ ಇದ್ದಂಗೆ ಬಂದಿದೆ. ಈಗ ಪೆಟ್ರೋಲ್ ನಿನ್ನೆ ದರ 102.91 ರೂಪಾಯಿ ಇತ್ತು. ಆದರೆ ಇಂದಿನ ದರ 106.68 ರೂಪಾಯಿಗೆ ತಲುಪಿದೆ. ಹಾಗೆಯೇ ಡೀಸೆಲ್ನ ದರ ನಿನ್ನೆಗೆ 90.99 ರೂಪಾಯಿ ಇದ್ದರೆ ಇಂದಿನ ದರ 94.10ಗೆ ತಲುಪಿದೆ ಬೆಂಗಳೂರಿನಲ್ಲಿ. ಇನ್ನು ಯಾವ್ಯಾವ ನಗರಗಳಲ್ಲಿ ದರದ ಪ್ರಮಾಣ ಎಲ್ಲಿಗೆ ತಲುಪಿದೆ ಅನ್ನೋ ಥರ ನೋಡ್ತಾ ಹೋದರೆ ದೇಶದ ವಿವಿಧ ಪ್ರಮುಖ ನಗರಗಳನ್ನು ಗಮನಿಸಿದಾಗ ದೆಹಲಿಯಲ್ಲಿ 97.77 ರೂಪಾಯಿಗೆ ತಲುಪಿದೆ ಪೆಟ್ರೋಲ್ನ ದರ. 90.67 ರೂಪಾಯಿಗೆ ತಲುಪಿದೆ ಡೀಸೆಲ್ನ ದರ. ಹಾಗೆಯೇ ಮುಂಬೈ ಮಹಾನಗರದಲ್ಲಿ 106.64, ಬಹುತೇಕ ಬೆಂಗಳೂರಿನಷ್ಟೇ ದರ ಈಗ ಮುಂಬೈನಲ್ಲೂ ಕೂಡ ಇದೆ. ಹಾಗೆಯೇ ಡೀಸೆಲ್ನ ದರ ಬೆಂಗಳೂರಿಗಿಂತ ಸ್ವಲ್ಪ ಕಡಿಮೆ ಇದೆ, 93.14 ರೂಪಾಯಿಗಳಷ್ಟು ಇದೆ. ಇನ್ನು ಚೆನ್ನೈನಲ್ಲಿ 103.90 ರೂಪಾಯಿ ಪೆಟ್ರೋಲ್ಗೆ ಇದ್ದರೆ ಡೀಸೆಲ್ ದರ 95.47ಕ್ಕೆ ಏರಿಕೆ ಆಗಿದೆ. ಕೋಲ್ಕತ್ತಾದಲ್ಲಿ 108.74 ರೂಪಾಯಿ ಪೆಟ್ರೋಲ್ಗೆ ಇದ್ದರೆ ಡೀಸೆಲ್ನ ಬೆಲೆ 95.13 ತಲುಪಿದೆ. ಹಾಗೆಯೇ ಹೈದರಾಬಾದ್ನಲ್ಲಿ 110.89 ಪೆಟ್ರೋಲ್ ದರ ಇದ್ದರೆ ಡೀಸೆಲ್ ದರ 98.96ಕ್ಕೆ ತಲುಪಿ ಇನ್ನೇನು ಶತಕ ಬಾರಿಸುವುದರ ಹೊಸ್ತಿಲಲ್ಲಿ ನಿಂತಿದೆ. ಹೀಗೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಪ್ರತಿಷ್ಠೆಗಾಗಿ ನಡೆದಂತಹ ಯುದ್ಧ ಆಗ್ತಾ ಇದ್ರೆ ಇತ್ತ ಭಾರತದಲ್ಲಿ ಬೆಲೆ ಏರಿಕೆ ಅನ್ನುವಂತಹ ಬಾಂಬ್ ಬಿದ್ದಿದೆ. ಮಾರ್ಚ್ 4ಕ್ಕೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದ ಮರುದಿನವೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಶುರುವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಬೆಲೆ ಏರಿಕೆ ಯುದ್ಧ ಹೇಗೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದಾಗ ಗೃಹ ಬಳಕೆ ಸಿಲಿಂಡರ್ ಯುದ್ಧಕ್ಕೆ ಮುಂಚಿತವಾಗಿ 856 ರೂಪಾಯಿ ಇತ್ತು. ಈಗಿನ ದರ ಅದು 916 ರೂಪಾಯಿಯನ್ನು ತಲುಪಿದೆ. ಹೆಚ್ಚಳ ಆಗಿರುವಂಥದ್ದು 60 ರೂಪಾಯಿಗಳಷ್ಟು. ಇನ್ನು ವಾಣಿಜ್ಯ ಸಿಲಿಂಡರ್ನ ದರ ಯುದ್ಧಕ್ಕೆ ಮುಂಚಿತವಾಗಿ 1814 ರೂಪಾಯಿ ಇತ್ತು. ಈಗಿನ ದರ 3152 ರೂಪಾಯಿ, ಅಂದರೆ ಬರೋಬ್ಬರಿ ಡಬಲ್ ಆಗಿದೆ. 1814 ರೂಪಾಯಿಗಳ ಏರಿಕೆ ಇಲ್ಲಿ ಕಂಡುಬಂದಿದೆ. ಇನ್ನು ಆಟೋ LPG ದರ ಯುದ್ಧಕ್ಕೆ ಮುಂಚಿತವಾಗಿ 62ರಿಂದ 60 ರೂಪಾಯಿ ಇತ್ತು. ಇವತ್ತಿನ ದರ 68ರಿಂದ 70 ರೂಪಾಯಿ ತಲುಪಿದೆ. ಹೆಚ್ಚಳ ಆಗಿರುವಂಥದ್ದು 4 ರಿಂದ 5 ರೂಪಾಯಿ. ಹಾಗೆಯೇ ಚಿನ್ನ 22 ಕ್ಯಾರೆಟ್ 1 ಗ್ರಾಮ್ ಬೆಲೆ ಯುದ್ಧಕ್ಕೆ ಮುಂಚಿತವಾಗಿ 13,930 ರೂಪಾಯಿ ಇತ್ತು. ಇವತ್ತಿನ ದರ 14,475 ರೂಪಾಯಿ ಇದೆ. ಹೆಚ್ಚಳ ಆಗಿರುವಂಥದ್ದು 545 ರೂಪಾಯಿಗಳು. ಅಡುಗೆ ಎಣ್ಣೆ ಲೀಟರ್ಗೆ ಯುದ್ಧಕ್ಕೆ ಮುಂಚಿತವಾಗಿ 140ರಿಂದ 210 ರೂಪಾಯಿವರೆಗೆ ಇತ್ತು. ಇವತ್ತಿನ ದರ 170ರಿಂದ 250ಕ್ಕೆ ತಲುಪಿದೆ. ಹೆಚ್ಚಳ ಆಗಿರುವಂಥದ್ದು 30ರಿಂದ 40 ರೂಪಾಯಿ. ಕಾಫಿ ಟೀ ದರ ಯುದ್ಧಕ್ಕೆ ಮುಂಚಿತವಾಗಿ 10ರಿಂದ 15 ರೂಪಾಯಿ ಇತ್ತು. ಈಗಿನ ದರ 15ರಿಂದ 20 ಅಥವಾ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಹೆಚ್ಚಳ ಆಗ್ತಿರುವಂಥದ್ದು ಕನಿಷ್ಠ 5 ರೂಪಾಯಿಗಳು.
ಇದಿಷ್ಟೇ ಅಲ್ಲದೆ ವಿಮಾನ ಸಂಸ್ಥೆಗಳು ಶೇಕಡಾ 20-30% ಟಿಕೆಟ್ ದರವನ್ನು ಏರಿಕೆ ಮಾಡಿದ್ರು. ಆಟೋ ಚಾಲಕರು ಮೀಟರ್ ಮೇಲೆ ಈಗಲೂ ಕೂಡ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಈಗ ನೋಡಿದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಖಾಸಗಿ ಬಸ್ಗಳ ಟಿಕೆಟ್ ದರದಲ್ಲಿ 20% ಏರಿಕೆ ಮಾಡಲಾಗಿದೆ. ಈ ಆದೇಶ ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರು ಹೇಳ್ತಾ ಇದ್ದಾರೆ. ಖಾಸಗಿ ಬಸ್ ಪ್ರಯಾಣ ಈಗ ನಿಜಕ್ಕೂ ಕೂಡ ದುಬಾರಿಯಾಗಿ ಪರಿವರ್ತನೆಗೊಂಡಿದೆ. ಬೆಂಗಳೂರಿಂದ ಬೆಳಗಾವಿಗೆ ಮೊದಲು 1000 ರೂಪಾಯಿಯಷ್ಟು ಇದ್ದರೆ, ಅಂದರೆ ಇದು ಆವ್ರೇಜ್ ಇದ್ದಂಥದ್ದು, ಬೇರೆ ಬೇರೆ ಬಸ್ಗಳಲ್ಲಿ ಬೇರೆ ಬೇರೆ ರೇಟು ಆಲ್ರೆಡಿ ಇರುವಂಥದ್ದು ನಿಮಗೆಲ್ಲರೂ ಗೊತ್ತಿರುವಂಥದ್ದು. 1000 ರೂಪಾಯಿ ಇದ್ದದ್ದು ಈಗ 1200 ರೂಪಾಯಿ ತಲುಪ್ತಾ ಇದೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತಹ ಬಸ್ಗಳ ಪ್ರಯಾಣ ದರ 900 ರೂಪಾಯಿ ಇದ್ದದ್ದು ಈಗ 1150 ರೂಪಾಯಿಗಳಿಗೆ ತಲುಪಿರುವಂಥದ್ದು. ಬೆಂಗಳೂರಿಂದ ಮಡಿಕೇರಿಗಿದ್ದಂತಹ ದರ 700 ರೂಪಾಯಿ ಇದ್ದಂಥದ್ದು ಈಗ 900 ರೂಪಾಯಿಯನ್ನು ತಲುಪ್ತಾ ಇದೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಇದ್ದಂತಹ ದರ ಮೊದಲು ಇದ್ದಂಥದ್ದು 900 ರೂಪಾಯಿ ಆದರೆ ಈಗ 1050 ರೂಪಾಯಿಗೆ ಬಂದು ತಲುಪ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನಿಂದ ಕಲಬುರಗಿಗೆ ಇದ್ದಂತಹ ದರ 1200 ರೂಪಾಯಿ ಇತ್ತು ಮೊದಲು, ಈಗ ಅದು 1400 ರೂಪಾಯಿಗೆ ಹೋಗಿ ಮುಟ್ತಾ ಇದೆ. ಇನ್ನು ಬೆಂಗಳೂರಿಂದ ಬಳ್ಳಾರಿಗೆ ಇರುವಂತಹ ದರ ಮೊದಲು 800 ರೂಪಾಯಿ ಇದ್ದರೆ ಈಗ ಅದು 950 ರೂಪಾಯಿಗೆ ತಲುಪಿರುವಂಥದ್ದು. ಈ ವಿಚಾರದಲ್ಲಿ ಖಾಸಗಿ ಬಸ್ ಮಾಲೀಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಒಂದು ವಾಹನಕ್ಕೂ ಒಂದು ಟ್ರಿಪ್ಪಿಗೆ ನಾನು ಹೇಳ್ತಾ ಇರೋದು 900ರಿಂದ 1000 ರೂಪಾಯಿ ಖರ್ಚು ಬರುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಈ 1000 ರೂಪಾಯಿ ಹೊಣೆಗಾರಿಕೆಯನ್ನು ಪ್ರಯಾಣಿಕರಿಂದನೇ ತೆಗೆದುಕೊಳ್ಬೇಕಾಗುತ್ತೆ. ಖಾಸಗಿ ಸಾರಿಗೆ ಅನ್ನೋದು ಈ ಒಂದು ಶಕ್ತಿ ಯೋಜನೆಯಿಂದ ನಿಶ್ಶಕ್ತಿಯಾಗಿದೆ, ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಖಾಸಗಿ ಸಾರಿಗೆ ಒಂದು ರೀತಿಯಲ್ಲಿ ನಾಶವಾಗುವ ಅಂಚಿನಲ್ಲಿ ನಾವು ಉಳ್ತೀವಿ. ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ಸು ಹಿಂದೆಯಿಂದ ಹಾಕ್ಕೊತಾ ಇದ್ದಾರೆ, ಅವ್ರು ಎಷ್ಟೋ ವರ್ಷಗಳಿಂದ ಹಾಕ್ಕೊತಾ ಇದ್ದಾರೆ. ಈಗ ಅವ್ರಿಗೆ ಬಂದಾಗ ನಾವು 200 ಲೀಟ್ರ್ ಕೊಡ್ತೀವಿ, 300 ಲೀಟ್ರ್ ಕೊಡ್ತೀವಿ ಅಂದಾಗ ಈ ಸ್ಕೇರ್ಸಿಟಿ ಎಲ್ಲ ಹೋಗಾದ್ಮೇಲೆ ಅವ್ರು ನಮ್ಮ ಕಡೆ ನೋಡೋದೇ ಇಲ್ಲ. ಸೊ ನಾವೇನು ಮನವಿ ಮಾಡ್ತೀವಿ ಅಂದರೆ ರೆಗ್ಯುಲರ್ ಯೂಸೇಜ್ ಏನಿದೆಯೋ ಅದನ್ನ ಅಲೌ ಮಾಡಿ, ಆಚೆ ಕಡೆ ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡೋದು ಎಲ್ಲ ನಿಲ್ಲಿಸಿ. ಇಲ್ಲಿ ಖಾಸಗಿ ಬಸ್ ದರ ಏರಿಕೆ ಕೊಟ್ಟಿರುವಂಥ ಕಾರಣವನ್ನು ಗಮನಿಸಿದಾಗ ಶಕ್ತಿಯಿಂದಾಗಿ ನಿಶ್ಶಕ್ತಿ ಆಗಿದೆ ಅಂತ ಹೇಳ್ಕೊಂಡು ನಟರಾಜ್ ಶರ್ಮಾ ಅವರು ಹೇಳಿದ್ದಾರೆ. ಒಂದು ವಿಚಾರವನ್ನು ಪ್ರಯಾಣಿಕರು ಕೂಡ ಗಮನಿಸ್ತಾ ಇರ್ಬೋದು. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂಥವ್ರು ಖಾಸಗಿ ಬಸ್ಗಳಲ್ಲಿ ಮತ್ತು ಸರ್ಕಾರಿ ಬಸ್ಗಳು ವೀಕೆಂಡ್ಗಳಲ್ಲಿ ಯಾವ ಬಸ್ಗಳಲ್ಲಿ ಟಿಕೆಟ್ ಸರಿಯಾಗಿ ಸಿಗುತ್ತೆ, ಎಷ್ಟು ಬಾರಿ ಟಿಕೆಟ್ ಮಿಸ್ ಆಗ್ತಾ ಇದೆ, ಅನೇಕರಿಗೆ ಟಿಕೆಟೇ ಸಿಗೋದಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಗೊತ್ತಿದೆ. ಹೀಗಿರುವಾಗ ನಿಶ್ಶಕ್ತಿ ಆಗ್ತಾ ಇದೆ ಅನ್ನೋಂಥದ್ದಕ್ಕೆ ಏನು ಅಂಕಿಅಂಶವನ್ನು ಮುಂದಿಡ್ತಿದ್ದಾರೆ ಗೊತ್ತಿಲ್ಲ. ಆದರೆ ಬಿಲ್ಡ್ ಮಾಡ್ತಾ ಇರುವಂಥದ್ದು ರೇಟ್ ಹೈಕಿ ಬಿಲ್ಡ್ ಮಾಡ್ತಾ ಇರೋದು ಹೇಳಿದ್ರೆ ಅದರಿಂದಾಗಿ ಇದಕ್ಕೆ ಹೊಡೆತ ಬೀಳ್ತಾ ಇದೆ, ಹಾಗಾಗಿ ನಾವು ದರ ಏರಿಕೆ ಮಾಡ್ತೀವಿ. ವಾಸ್ತವವಾಗಿ ಹಬ್ಬದ ದಿವಸಗಳಲ್ಲಿ ವೀಕೆಂಡ್ಗಳಲ್ಲಿ ಆಗ್ತಾ ಇರುವಂತಹ ದರ ಏರಿಕೆ ಕೇಳಿದಷ್ಟು ದರ ಅನ್ನುವಂತಹ ಸ್ಥಿತಿಗೂ ತಲುಪಿರುವಂಥದ್ದನ್ನು ಕೂಡ ಖಾಸಗಿ ಬಸ್ ಮಾಲೀಕರ ಸಂಘದವರು ಯಾಕೆ ಗಮನಿಸ್ತಾ ಇಲ್ಲ ಅನ್ನೋಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿರುವ ಪ್ರಶ್ನೆ. ಇನ್ನು ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಚಿನ್ನ, ಬೆಳ್ಳಿ, ತೈಲ ಬೆಲೆ ಇವುಗಳೆಲ್ಲರ ಏರಿಕೆಯ ಬೆನ್ನಲ್ಲಿ ಅಕ್ಕಿ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. 1 kg ಅಕ್ಕಿಗೆ ಈಗ ಸದ್ಯಲ್ಲದೆ 3ರಿಂದ 8 ರೂಪಾಯಿವರೆಗೆ ಹೆಚ್ಚಳ ಆಗ್ತಾ ಇದೆ. 25 kg ಅಕ್ಕಿ ಬ್ಯಾಗ್ ಬೆಲೆ 50ರಿಂದ 100 ರೂಪಾಯಿಯನ್ನು ಜಾಸ್ತಿ ಮಾಡಲಾಗಿದೆ. ಮಳೆ ಕೊರತೆ ಇದೆ, ಉತ್ಪಾದನೆ ಕುಸಿದಿದೆ ಅನ್ನುವಂಥದ್ದು ಅಕ್ಕಿ ಬೆಲೆ ಏರಿಕೆಗೆ ಕೊಟ್ಟಿರುವಂತಹ ಕಾರಣಗಳು. ಇಲ್ಲಿ ಅಕ್ಕಿ ದರದ ಏರಿಕೆಯನ್ನು ನೋಡಿದ್ರೆ ಸೋನಾ ಮಸೂರಿ ಸ್ಟೀಮ್ ಕಳೆದ ವಾರ 43 ರೂಪಾಯಿ ಇದ್ದಂಥದ್ದು ಈಗ 48 ರೂಪಾಯಿಗೆ ತಲುಪಿದೆ. ಅಲ್ಲಿ 5 ರೂಪಾಯಿಗಳ ವ್ಯತ್ಯಾಸ ಕಾಣ್ತಾ ಇದೆ. RNR ರಾ ರೈಸ್ ಕಳೆದ ವಾರ 58 ರೂಪಾಯಿ ಇದ್ದಂಥದ್ದು ಈ ವಾರ 62 ರೂಪಾಯಿಗೆ ತಲುಪಿರುವಂಥದ್ದು. ಇನ್ನು ಸೋನಾ ಮಸೂರಿ ರಾ ರೈಸ್ಗೆ ಕಳೆದ ವಾರದಲ್ಲಿ 50 ರೂಪಾಯಿ ಇದ್ದದ್ದು ಈ ವಾರ 56 ರೂಪಾಯಿಗೆ ಹೋಗಿ ಮುಟ್ತಾ ಇದೆ. ಕೋಲಂ ರಾ ರೈಸ್ ಕಳೆದ ವಾರ 68 ರೂಪಾಯಿ ಇತ್ತು, ಈ ವಾರ ಅದು 75 ರೂಪಾಯಿಗೆ ಹೋಗಿ ಮುಟ್ಟಿರುವಂಥದ್ದು ನಾವು ಗಮನಿಸ್ಬೋದು. ಅಂದರೆ ಇಲ್ಲಿ ದರ ಏರಿಕೆ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಕ್ಯಾಬ್ಗಳು, ಗೂಡ್ಸ್ ವಾಹನಗಳ ಬಾಡಿಗೆಯೂ ಕೂಡ ಏರಿಕೆ ಮಾಡೋದಕ್ಕೆ ತೀರ್ಮಾನಗಳು ನಡೀತಾ ಇದ್ದಾವೆ. ಹಾಗೇನಾದರೂ ಆದರೆ ಹಣ್ಣು, ತರಕಾರಿ, ಅಕ್ಕಿ, ಬೇಳೆ, ಹಾಲು ಸೇರಿದಂತೆ ದಿನಬಳಕೆಯ ವಸ್ತುಗಳ ಬೆಲೆಗಳೂ ಕೂಡ ದುಬಾರಿ ಆಗಬಹುದು ಅನ್ನುವಂತಹ ಆತಂಕ ಜನರಲ್ಲಿ ಮನೆ ಮಾಡಿದೆ. ದುಡ್ಯಾಕೆ ಹೋಗೋರು ಸರ್, ದುಡ್ಯಾಕೆ ಹೋಗಿ ಮತ್ತು ಪೆಟ್ರೋಲ್ ಜಾಸ್ತಿ ಆಗೋದು, ಮತ್ತು ಗಾಡಿ ಮನ್ಯಾಗ ಇರ್ಬೇಕಾದ್ರೆ ಸರ್ ನಾವು ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗೋಕ್ಕೆ ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಅದು ಸಂಸಾರ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು. ಇನ್ನೂ ಇವಾಗ ಪೆಟ್ರೋಲ್ ಇನ್ನೂ ಹೆಚ್ಚಾಗಿದೆ ಅಂದರೆ ಇನ್ನು ಮತ್ತಷ್ಟು ಏನಾಗ್ತಿದೆ ಅಂದರೆ ದುಬಾರಿಕೆ ಆಯಿತು. ಮತ್ತಷ್ಟು ಏನಿವೆ ಅಂದರೆ ಊಟದ ಆಹಾರಗಳ ಮೇಲೆ ಏನಾಗುತ್ತದೆ ಅಂದರೆ ಟ್ಯಾಕ್ಸ್ಗಳು ಹೆಚ್ಚಾಗಿ ಮತ್ತು ದುಬಾರಿ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಪ್ರತಿಪಕ್ಷದವರೆಲ್ಲ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿದ್ರು. ಎಲೆಕ್ಷನ್ ಇದ್ದಿದ್ದರಿಂದಾಗಿ ಸುಮ್ಮನಾಗಿದ್ರು. ಈಗ ಸಾಲು ಬೆಲೆ ಏರಿಕೆ ಮಾಡಿ ಜನರ ಬದುಕಿಗೆ ಬರೆ ಹಾಕ್ತಾ ಇದ್ದಾರೆ ಅನ್ನುವಂತಹ ವಾಗ್ದಾಳಿ ಯಥಾ ಪ್ರಕಾರ ಕಾಂಗ್ರೆಸ್ನವರ ಕಡೆಯಿಂದ ಬಂದಿದೆ. ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದಕ್ಕೋಸ್ಕರ ಏರಿಸಿದ್ದೀವಿ ಅಂತಂದ್ರೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಾರೆ ನನ್ನ ಮೇಲೆ.
ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಅದರಿಂದ ಇದನ್ನ ಖಂಡಿಸ್ತೇವೆ. ನರೇಂದ್ರ ಮೋದಿಯವರಿಗೆ ಈಗ ಏರಿಸಬೇಕಾದಂತ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಪೆಟ್ರೋಲು ಡೀಸೆಲ್ ಬೆಲೆ ಇದು ಮೋದಿಯವರ ಕೊಡುಗೆ. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನ ಉಳಿಸ್ಕೊಳ್ಳಿಲ್ಲ. ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡುಗೆ ಎಣ್ಣೆ ನಾವು ನಿಲ್ಸಕ್ಕಾಗ್ತದೆ? ಅವೆಲ್ಲ ಮಾಡೋಕ್ಕಾಗಲ್ಲ. ದೇಶ ಒಂದು ದೊಡ್ಡ ದುರಂತದ ಪರಿಸ್ಥಿತಿಗೆ ಬಂದಿದೆ. ನೀವ್ಯಾಕೆ US ಹೇಳ್ದಂಗೆ ಕೇಳಬೇಕು? ಇವತ್ತು ಬೇರೆ ಕಡೆ ಆಯಿಲ್ ಚೀಪಾಗಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡಬಹುದು. ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾರೆ, ನೀವು ತೊಗೊಳಕ್ ರೆಡಿ ಇಲ್ಲ. ಆಯಿಲ್ ಕೊಡ್ತಾರೆ, ತೊಗೊಳಕ್ ರೆಡಿ ಇಲ್ಲ. ನಮಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದೆ, ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್. ಈಗ ನೀವು ಅಮೆರಿಕ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡಕ್ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಇವತ್ತು ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಮತ್ತೆ ನೀವ್ಯಾಕೆ ಹೋಗ್ತಾ ಇದ್ದೀರಿ ಇಲ್ಲಿ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತೀರಿ? ಇದೇ ದೇಶದ ಜನ ಹೇಳ್ತಾರೆ, ಸ್ವಾಮಿ ನೀವು ಅಮೆರಿಕದಿಂದ ಖರೀದಿ ಮಾಡಬೇಡ್ರಿ, ಇರಾನಿಂದ ಖರೀದಿ ಮಾಡ್ರಿ. ಇರಾನಿಂದ ಖರೀದಿ ಮಾಡಿದ್ರೆ ನಿಮಗೆ ರೂಪಿನಲ್ಲಿ ವ್ಯವಹಾರ ಮಾಡಬಹುದು. ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ ₹3 ಡೀಸೆಲ್ದು ಪೆಟ್ರೋಲ್ದು, ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕನಾಮಿ ವರ್ಕರ್ಸ್ ಮೇಲೆ ಬೀಳುತ್ತೆ. ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ, ಈಗ 100% ಮುಚ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಒಂದು ವಿಚಿತ್ರ ವಾತಾವರಣ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ಏನೇ ಕೇಂದ್ರ ಸರ್ಕಾರದ ನೀತಿ ವೈಫಲ್ಯ ಭಾರ ಇವತ್ತು ಸಾಮಾನ್ಯ ಜನರು ಎತ್ಕೋಬೇಕಾಗಿದೆ, ಶ್ರೀಸಾಮಾನ್ಯನ ಮೇಲೆ ಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸಚಿವರುಗಳು ಇವರೆಲ್ಲರೂ ಕೂಡ ಬೆಲೆ ಏರಿಕೆ ನಿರ್ಧಾರವನ್ನು ವಾಪಸ್ ಪಡಿಬೇಕು ಅಂತೆಲ್ಲ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಆದರೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಈಗಷ್ಟೇ ಬೆಲೆ ಏರಿಕೆ ಆರಂಭ ಆಗಿದೆ, ಮುಂದೆ ಕಂತುಗಳ ಲೆಕ್ಕದಲ್ಲಿ ಬಾಕಿ ನಷ್ಟವನ್ನು ವಸೂಲಿ ಮಾಡ್ತಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮೋದಿ ಸರ್ಕಾರದ ತಪ್ಪುಗಳಿಗೆ ಸಾರ್ವಜನಿಕರು ಬೆಲೆ ತೆರಬೇಕಾಗುತ್ತೆ. ₹3 ಹೆಚ್ಚಿಸಿ ಈಗ ಆಘಾತ ಕೊಟ್ಟಿದ್ದಾರೆ. ಉಳಿದ ನಷ್ಟ ಸರಿದೂಗಿಸಲು ಬಾಕಿ ಹಣವನ್ನು ಕಂತುಗಳಲ್ಲಿ ವಸೂಲಿ ಮಾಡ್ತಾರೆ ಅಂತ ವಸ್ತುಗಳ ಮತ್ತಷ್ಟು ಬೆಲೆ ಏರಿಕೆಯ ಸುಳಿವನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಅಷ್ಟೇ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ ಅಂದರೆ ಸೀದಾ ಜನರ ಜೇಬಿಗೆ ಕತ್ತರಿ ಹಾಕ್ತಾರೆ. ಈ ಸತ್ಯ ಜನರಿಗೂ ಕೂಡ ಗೊತ್ತು. ಆದರೆ ಇಡೀ ಜಗತ್ತಿನಲ್ಲಿ ತೈಲ ಬೆಲೆ ಏರಿಕೆಯಲ್ಲಿ ಭಾರತವೇ ಕೊನೆಯ ಸ್ಥಾನದಲ್ಲಿದೆ ಅನ್ನೋದು ಕೂಡ ಗಮನಾರ್ಹ. ಜಾಗತಿಕ ತೈಲ ಬೆಲೆ ಏರಿಕೆಯ ವಿಚಾರಕ್ಕೆ ಬಂದಾಗ ಪೆಟ್ರೋಲ್ ಡೀಸೆಲ್ನ ವಿಚಾರದಲ್ಲಿ ಭಾರತದಲ್ಲಿ 3.2% ನಡೀತಾ ಇದ್ದರೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ 3.4%ನಷ್ಟು ತೈಲ ಬೆಲೆ ಏರಿಕೆ ಆಗಿದೆ. ಆದರೆ ಜಪಾನ್ನಲ್ಲಿ ಈಗಾಗಲೇ 10% ಪೆಟ್ರೋಲ್ ಮೇಲೆ ಏರಿಕೆ ಆಗಿದ್ದರೆ ಡೀಸೆಲ್ ಮೇಲೆ 11% ಏರಿಕೆ ಆಗಿದೆ. ಶ್ರೀಲಂಕಾದಲ್ಲಿ 38% ಪೆಟ್ರೋಲ್ ಮೇಲೆ ದರ ಏರಿಕೆ ಆದರೆ ಡೀಸೆಲ್ ಮೇಲೆ 42%ನಷ್ಟು ದರ ಏರಿಕೆಯನ್ನು ಮಾಡಲಾಗಿದೆ. ಅಮೆರಿಕಾದಲ್ಲಿ 45% ಪೆಟ್ರೋಲ್ ಮೇಲೆ ದರ ಏರಿಕೆ ಆದರೆ ಡೀಸೆಲ್ ಮೇಲೆ 48% ದರ ಏರಿಕೆ ಆಗಿದೆ. ಪಾಕಿಸ್ತಾನದಲ್ಲಿ 55% ಪೆಟ್ರೋಲ್ ಮೇಲೆ ದರ ಏರಿಕೆ ಆದರೆ 45% ಡೀಸೆಲ್ ಮೇಲೆ ದರ ಏರಿಕೆ ಆಗಿದೆ. ಮ್ಯಾನ್ಮಾರ್ನಲ್ಲಿ ಊಹಿಸೋದಕ್ಕೂ ಕೂಡ ಸಾಧ್ಯ ಆಗದ ರೀತಿಯಲ್ಲಿ ದರ ಏರಿಕೆ ಆಗಿದೆ. 90% ಪೆಟ್ರೋಲ್ ಮೇಲೆ ದರ ಏರಿಕೆ ಆದರೆ 113% ಡೀಸೆಲ್ ಮೇಲೆ ದರ ಏರಿಕೆ ಆಗಿದೆ. ಇದು ಜಾಗತಿಕ ಪರಿಸ್ಥಿತಿ. ಭಾರತ ಈ ವಿಚಾರದಲ್ಲಿ ಕೇವಲ 3.4%ನಷ್ಟು ಮಾತ್ರ ಏರಿಕೆ ಮಾಡಿದೆ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇನ್ನು ಅಮೆರಿಕ ಇರಾನ್ ಮಧ್ಯೆ ಯುದ್ಧ ಶುರುವಾದ ಒಂದು ವಾರದಲ್ಲೇ ಜಗತ್ತಿನ 82 ದೇಶಗಳಲ್ಲಿ ಬೆಲೆ ಏರಿಕೆ ಮಾಡಲಾಗಿದೆ. ಭಾರತದಲ್ಲಿ 70 ದಿನಗಳಾದ ಮೇಲೆ ಒಂದೊಂದೇ ಬೆಲೆ ಏರಿಕೆ ಮಾಡ್ತಾ ಇದ್ದು ಕೇಂದ್ರ ಸರ್ಕಾರ ಕಾರಣಗಳನ್ನು ಕೊಡ್ತಾ ಇದೆ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಕಾರಣಗಳು: ಜಾಗತಿಕ ಕಚ್ಚಾ ತೈಲ ಬ್ಯಾರೆಲ್ಗೆ $65 ಈಗ ಅದು $115 ತಲುಪ್ತಾ ಇದೆ. ಇನ್ನು ಕೊಲ್ಲಿಯಿಂದ ಬರ್ತಾ ಇದ್ದಂತಹ ತೈಲ ಪೂರೈಕೆ 35ರಿಂದ 45% ಇಳಿಕೆಯಾಗಿದೆ. ತೈಲ ಕಂಪನಿಗಳಿಗೆ ಪ್ರತಿದಿನ 1000ರಿಂದ 1200 ಕೋಟಿ ರೂಪಾಯಿಗಳಷ್ಟು ನಷ್ಟ ಎದುರಾಗ್ತಾ ಇದೆ ಈ ಒಂದು ಹೊಂದಾಣಿಕೆಯಿಂದಾಗಿ. ಈಗ ರೂಪಾಯಿ ಮೌಲ್ಯ $1ಗೆ 95.88 ರೂಪಾಯಿಗೆ ತಲುಪಿ ಹೋಗಿದೆ. ಹೀಗಾಗಿ ಆಮದು ರಫ್ತು ಇವುಗಳ ಮೇಲೂ ಕೂಡ ಹೊಡೆತ ಬೀಳ್ತಾ ಇದ್ದು ಎರಡರಲ್ಲೂ ಇಳಿಕೆಯಾಗಿ ಆದಾಯ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಪೆಟ್ರೋಲ್ $15 ಮತ್ತು ಡೀಸೆಲ್ $20 ನಷ್ಟ ಆಗ್ತಾ ಇದೆ. ದೇಶದ ಜನ ಮಿತವಾಗಿ ತೈಲ ಬಳಸಬೇಕು ಅಂತ ಹೇಳಿ ಇದೇ ಕಾರಣಕ್ಕಾಗಿ ಪ್ರಧಾನಮಂತ್ರಿಯವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನೋ ಆಗೋಯ್ತು, ಜನ ಬೆಲೆ ಏರಿಕೆ ವಿಷಯದಲ್ಲಿ ಪರ ವಿರೋಧ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದ ಮಿತ ಬಳಕೆ ಸೂತ್ರವನ್ನು ಪಾಲಿಸ್ತಾ ಪ್ರತಿಪಕ್ಷಗಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನು ಕೊಡ್ತಾ ಇದ್ದಾರೆ. ಇವತ್ತು
ಪ್ರಧಾನಿ 5 ದಿನಗಳ ವಿದೇಶಿ ಪ್ರವಾಸಕ್ಕೆ ಹೋಗೋದಕ್ಕೆ ಏರ್ಪೋರ್ಟ್ಗೆ ಬಂದರು. ಬಿಗಿ ಭದ್ರತೆಗಳನ್ನೆಲ್ಲ ಬಿಟ್ಟು ಕೇವಲ 2 ಕಾರುಗಳಲ್ಲಿ ಪ್ರಧಾನಿ ಮೋದಿ ಮತ್ತು ಅಧಿಕಾರಿಗಳು ಒಟ್ಟಿಗೆ ಏರ್ಪೋರ್ಟ್ಗೆ ಬಂದು ವಿಮಾನ ಹತ್ತಿದ್ದನ್ನು ಈ ದೃಶ್ಯದಲ್ಲಿ ನಾವು ನೋಡಬಹುದು. 2 ವಾಹನಗಳಲ್ಲಿ ಬಂದು ತಲುಪಿದ್ದಾರೆ. ಇನ್ನು ದೆಹಲಿ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರುವ ಪರ್ವೇಶ್ ವರ್ಮಾ ಅವರು ಸೈಕಲ್ ಸವಾರಿ ಮಾಡಿ NDMC ಸಭೆಗೆ ಹೋದರು. ಉತ್ತರ ಪ್ರದೇಶದ ಹಣಕಾಸು ಸಚಿವ ಸುರೇಶ್ ಖನ್ನಾ ಸೈಕಲ್ನಲ್ಲಿ ವಿಧಾನಸಭೆಗೆ ಹೋದರೆ, ದೆಹಲಿಯಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಜಮಾಲ್ ಸಿದ್ದಿಕಿ ಕೂಡ ಸೈಕಲ್ ಸವಾರಿ ಮೂಲಕ ಬಿಜೆಪಿ ಕಚೇರಿಗೆ ಹೋಗೋದ್ರಿಂದ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಆದರೆ ಇದು ಕೇವಲ ಒಂದೇ ದಿವಸಕ್ಕೆ ಸೀಮಿತ ಆಗಬಾರ್ದು. ಇವರು ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿ ಸೈಕಲ್ನಲ್ಲಿ ಓಡಾಡ್ತಾರ ಅನ್ನೋದನ್ನು ನೋಡಬೇಕಾಗಿದೆ. ಇದು ಕೇವಲ ಒಂದು ದಿವಸದ ಕ್ಯಾಮ್ರಾದ ಮುಂದೆ ಮಾತ್ರ ಇದಿರುತ್ತಾ ಅಥವಾ ನಿಜಕ್ಕೂ ಡೈಲಿ ಇದೇ ರೀತಿಯಲ್ಲಿ ಕಾಣಿಸ್ತಾರ ನೋಡಬೇಕು. ಇನ್ನು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇವತ್ತು ಮನೆಯಿಂದ ಪಾಟ್ನಾದಲ್ಲಿರುವ ಕ್ಯಾಬಿನೆಟ್ ಸಚಿವಾಲಯಕ್ಕೆ ನಡ್ಕೊಂಡೇ ಹೋದರು. 1 ಕಿಲೋಮೀಟರ್ ದೂರದಲ್ಲಿರುವ ಸಚಿವಾಲಯಕ್ಕೆ ಹಿರಿಯ ಅಧಿಕಾರಿಗಳೊಂದಿಗೆ ನಡ್ಕೊಂಡು ಹೋಗಿ ಗಮನ ಸೆಳೆದರು. ಹೀಗೆ ಬಿಜೆಪಿಯವರ ಈ ನಡವಳಿಕೆಗಳೇನೋ ನಡೀತಾ ಇದೆ. ಆದರೆ ಕ್ಯಾಮ್ರಾಗಳ ಮುಂದೆ ಪೋಸ್ ಕೊಟ್ಟು ಆಮೇಲೆ ಕಾರ್ಗಳನ್ನು ಹತ್ತಿ ಟ್ರೋಲ್ ಆಗ್ತಾರಾ ಅಂತ ನೋಡಬೇಕು. ಅಥವಾ ಇದು ಕೇವಲ 1 ದಿವಸ ಅಥವಾ 2 ದಿವಸ 4 ದಿವಸದ ವಿಚಾರ ಆಗಿ ಅದಾದ ನಂತರ ಯಥಾ ಪ್ರಕಾರವಾಗಿ ಅದೇ ಕಾರ್ಗಳಲ್ಲಿ ಹತ್ತಿ ಓಡಾಡ್ತಾರಾ ಅಥವಾ ನಿಜಕ್ಕೂ ಈಗೇನು ಮನೆಯಿಂದ ಕ್ಯಾಬಿನೆಟ್ ಹಾಲ್ಗೆ ಹೋಗೋದಕ್ಕೆ ಬೇಕಾಗಿ ನಡ್ಕೊಂಡು ಹೋಗ್ತಾರೆ, ಸೈಕಲಲ್ಲಿ ಹೋಗ್ತಾರೆ, ಇದು ಮುಂದುವರಿಸ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ. ಮುಂದೆ ಸುದ್ದಿ ಕಡೆಗೆ ಹೋಗೋಣ. ಪೆಟ್ರೋಲ್ ಡೀಸೆಲ್ ಬಳಕೆಗೆ ಮಿತಿ ಇರಲಿ ಅಂತ ಹೇಳಿದಂತಹ ಪ್ರಧಾನಮಂತ್ರಿ ಮೋದಿಯವರು 5 ದಿನಗಳ ವಿದೇಶಿ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಈ 5 ದಿನಗಳಲ್ಲಿ 5 ರಾಷ್ಟ್ರಗಳ ಜೊತೆಗೆ ಒಡಂಬಡಿಕೆಗಳಿಗೆ ಭಾರತ ಸಹಿ ಹಾಕಲಿದೆ. ಈಗಾಗಲೇ ಯುನೈಟೆಡ್ ಅರಬ್ ಅನ್ನು ತಲುಪಿರುವಂತಹ ಪ್ರಧಾನಮಂತ್ರಿ ಮೋದಿಯವರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷ ಹೈನಸ್ ಶೇಖ್ ಮೊಹಮ್ಮದ್ ಅವರನ್ನು ಭೇಟಿಯಾದರು. ಅಮೆರಿಕ ಇರಾನ್ ಯುದ್ಧದ ಮಧ್ಯೆ UAE ಮೇಲಿನ ದಾಳಿಗೂ ಭಾರತದ ಪರವಾಗಿ ಖಂಡನೆ ವ್ಯಕ್ತಪಡಿಸಿದರು. ಆಮೇಲೆ ಭಾರತ UAE ಮಧ್ಯೆ ವ್ಯಾಪಾರ, ಇಂಧನ ಮತ್ತು ಇತರ ಪ್ರಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು. ಅರಬ್ ಪ್ರವಾಸ ಮುಗಿಸಿದಂತಹ ಪ್ರಧಾನಮಂತ್ರಿಯವರು ಅಲ್ಲಿಂದ ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಹಾಕಿ ಅಂತ ಜನರಿಗೆ ಕರೆ ಕೊಟ್ಟಿದ್ದ ಪ್ರಧಾನಮಂತ್ರಿಯವರೇ ಫಾರಿನ್ ಟೂರ್ ಮಾಡ್ತಿರೋದನ್ನು ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ಹಾಗಿದ್ರೆ ಮೋದಿ ಫಾರಿನ್ ಟೂರ್ನಿಂದ ಭಾರತಕ್ಕೆ ಏನು ಲಾಭ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇಲ್ಲಿ ಕಚ್ಚಾ ತೈಲ ಸಮಸ್ಯೆಯ ಬೆನ್ನಲ್ಲೇ ಭಾರತದಲ್ಲಿ ಇಂಧನದ ಸ್ಥಿರತೆಯನ್ನು ತರುವಂಥದ್ದಕ್ಕೆ ದೀರ್ಘಾವಧಿಯ ತೈಲ ಪೂರೈಕೆ ಮಾಡುವಂತೆ ಭಾರತ ಮತ್ತು UAE ನಡುವೆ ಒಡಂಬಡಿಕೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಕಚ್ಚಾ ತೈಲದ ಜೊತೆಗೆ ಭಾರತದ ಹಡಗುಗಳಿಗೆ ರಕ್ಷಣೆ ನೀಡುವ ಬಗ್ಗೆ ಭಾರತ UAE ಮಧ್ಯೆ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಇದರ ಜೊತೆಗೇ ಭಾರತದಲ್ಲಿ UAEಯವರು $5 ಬಿಲಿಯನ್ ಬಂಡವಾಳ ಹೂಡಿಕೆಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರು ನೆದರ್ಲ್ಯಾಂಡ್ಸ್ ಮತ್ತು ಸ್ವೀಡನ್, ನಾರ್ವೆ, ಇಟಲಿಗೂ ಕೂಡ ಭೇಟಿ ಕೊಡಲಿದ್ದಾರೆ. ಅಲ್ಲಿ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಮತ್ತು ಭಾರತ ನಾರ್ವೆ ಬಿಸಿನೆಸ್ ಮತ್ತು ರಿಸರ್ಚ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕಡಿಮೆ ಆಗಿರುವ ಭಾರತ ವಸ್ತುಗಳ ರಫ್ತಿಗೆ ಉತ್ತೇಜನ ನೀಡುವಂಥದ್ದು, ಹೊಸ ಮಾರುಕಟ್ಟೆಗಳಿಗೂ ಮುಕ್ತವಾಗಿಸುವುದರ ಬಗ್ಗೆ ಒಡಂಬಡಿಕೆಗಳನ್ನು ಮಾಡಿಕೊಳ್ಳಲಿದ್ದಾರೆ. ಭಾರತದ ಎಂಜಿನಿಯರಿಂಗ್, ಔಷಧ, ಜವಳಿ, ಆಹಾರ ಸಂಸ್ಕರಣೆ ಮತ್ತು ಡಿಜಿಟಲ್ ವ್ಯಾಪಾರ ವಲಯದ ಬಗ್ಗೆ ಒಪ್ಪಂದಗಳು ನಡೆಯಲಿವೆ. ಇನ್ನು ಭವಿಷ್ಯದ ತಂತ್ರಜ್ಞಾನಗಳಾಗಿರುವ ಗ್ರೀನ್ ಹೈಡ್ರೋಜನ್, ಸೆಮಿಕಂಡಕ್ಟರ್ಗಳು, ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿಸೋದಕ್ಕೆ ಯುರೋಪ್ ನಾಯಕರೊಂದಿಗೆ ಪ್ರಧಾನಿ ಮೋದಿಯವರು ಚರ್ಚೆ ನಡೆಸಲಿದ್ದಾರೆ. ಇದಾದ ಮೇಲೆ ಈಗ ದರ್ಶನ್ ಅವರ ಪ್ರಕರಣದ ಕಡೆಗೆ ಬರೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇನ್ನೂ 1 ವರ್ಷ ಜೈಲುವಾಸ ಬಿಟ್ಟರೆ ಬೇರೆ ಯಾವ ಆಯ್ಕೆಗಳು ಇಲ್ಲ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ಪಾಲಿಗೆ 1 ವರ್ಷ ಜಾಮೀನು ಅನ್ನೋ ಆಯ್ಕೆಯೇ ಬಂದಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಅಂಥದ್ದೊಂದು ಮಹತ್ವದ ಆದೇಶವನ್ನು ನೀಡಿದೆ. ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ತಪ್ಪಲ್ಲ ಅನ್ನೋ ಹಾಗಾಗಿದೆ ದರ್ಶನ್ ಅವರ ಪರಿಸ್ಥಿತಿ. ಏನೇ ಮಾಡಿದ್ರು, ಎಷ್ಟೇ ಬೇಡ್ಕೊಂಡ್ರು, 10 ಕಾರಣ ಕೊಟ್ಟರು, ಜಾಮೀನು ಅನ್ನುವಂಥದ್ದು ಕನಸಿನ ಮಾತಾಗಿದೆ. 8 ತಿಂಗಳ ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ದರ್ಶನ್ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದೆ. ಆದರೆ ದರ್ಶನ್ ಅರ್ಜಿ ವಿಚಾರಣೆ ನಡೆಸಿರುವಂತಹ ನ್ಯಾಯಮೂರ್ತಿ ಪ್ರತಿವಾಲ ಹಾಗೂ ನ್ಯಾಯಮೂರ್ತಿ ವಿಜಯ್ ವಿಷ್ಣು ಅವರದ್ದಂತಹ ದ್ವಿಸದಸ್ಯ ಪೀಠ ದರ್ಶನ್ಗೆ ಜಾಮೀನು ಕೊಟ್ಟಿಲ್ಲ. ಆದರೆ 1 ವರ್ಷದ ಒಳಗೆ ಟ್ರಯಲ್ ಮುಗಿಸೋದಕ್ಕೆ ನಿರ್ದೇಶನವನ್ನು ನೀಡಲಾಗಿದೆ. ಆರೋಪಿಗಳಿಗೆ ಮಧ್ಯಂತರ ಜಾಮೀನು ನೀಡೋದಿಲ್ಲ, ಆದರೆ ಅರ್ಜಿಯ ಅಂಶಗಳನ್ನು ಪರಿಗಣಿಸಬೇಕಿದೆ ಅನ್ನುವಂತಹ ಅಂಶವನ್ನು, ಆರೋಪಿಗಳಿಗೆ ನಾವು ಮಧ್ಯಂತರ ಜಾಮೀನು ನೀಡೋದಿಲ್ಲ, ಆದರೆ ಅರ್ಜಿಯ ಕೆಲವು ಅಂಶಗಳನ್ನು ಪರಿಗಣಿಸಬೇಕಾಗಿದೆ. ವಿಚಾರಣೆ ಸಾಕ್ಷ್ಯಗಳ ಹೇಳಿಕೆ ದಾಖಲಿಸೋದಕ್ಕೆ ತಡ ಆಗಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆಯೇ ವಿಚಾರಣೆ ನ್ಯಾಯಾಲಯ 1 ವರ್ಷದೊಳಗೆ ಈ ವಿಚಾರಣೆಯನ್ನು ಮುಗಿಸಬೇಕು.
ಟ್ರಯಲ್ ಕೋರ್ಟ್ ಪ್ರತಿದಿನವೂ ಕೂಡ ವಿಚಾರಣೆಯನ್ನು ನಡೆಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಾಗೆಯೇ ಅನಗತ್ಯ ಕಾರಣಗಳನ್ನು ನೀಡಿ ವಿಚಾರಣೆಯನ್ನು ಮುಂದೂಡಬಾರ್ದು. ಟ್ರಯಲ್ ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ಅವ್ರನ್ನ ನೇಮಿಸಬೇಕು. ವರ್ಷದೊಳಗೆ ವಿಚಾರಣೆ ಮುಗಿಯದೇ ಇದ್ದರೆ ಜಾಮೀನು ಮಂಜೂರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 1 ವರ್ಷದವರೆಗೆ ಅಂದರೆ ಮುಂದಿನ ವರ್ಷ ಮೇ 15ರವರೆಗೆ ಬೇಲ್ಗಾಗಿ ದರ್ಶನ್ ಅವರು ಅರ್ಜಿ ಹಾಕುವಂತಿಲ್ಲ. ಆರೋಪಿಗಳಿಗೆ ಜೈಲು ನಿಯಮದಂತೆ ಸವಲತ್ತು ಕೊಡಬೇಕು. ವರ್ಷದೊಳಗೆ ಕನಿಷ್ಠ 60 ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಬೇಕು. ಹಾಗೆಯೇ ಕಾಲಕ್ಕೆ ತನಿಖಾ ವರದಿಯನ್ನು ವಿಚಾರಣಾ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ. ಬೇಲಿಗೆ ಹಾಕದೇ ಇರೋದೇ ಉತ್ತಮ ಇತ್ತು. ಓಕೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಈಗ ಏನಾದ್ರೂ ಅದ ಪ್ರಕರಣದಲ್ಲಿ ಸಾಕಷ್ಟು ವಿಳಂಬ ಆಗಿತ್ತು ಅಂತಂದ್ರೆ ಅವಾಗನೇ ಇವರು ಅರ್ಜಿ ಸಲ್ಲಿಸಬಹುದಾಗಿತ್ತು. ಅವಾಗ ಅವ್ರನ್ನ ಒಂದ್ ಸ್ವಲ್ಪ ಸಹಾನುಭೂತಿಯಿಂದ ಕೋರ್ಟ್ ಏನಾದ್ರು ಇವ್ರನ್ನ ಪರಿಗಣನೆ ತೆಗೆದುಕೊಂತಿತ್ತು ಇವ್ರ ವಿಚಾರವನ್ನ. ಈಗ ನೋಡಿ, ಈಗ 1 ವರ್ಷ ಅಂತ ಹೇಳಿದ ನಂತರ 1 ವರ್ಷದ ಒಳಗಡೆ ಇವ್ರು ಮತ್ತೊಮ್ಮೆ ಬೇಲ್ ಹಾಕೊಳಕ್ ಬರಲ್ಲ, ಬೇಲ್ ಅಪ್ಲಿಕೇಶನ್ ಕೋರ್ಟ್ ಸಲ್ಸಕ್ ಬರಲ್ಲ. 1 ವರ್ಷ ಬ್ಲಾಕ್ ಆಯ್ತು ಇವ್ರದ್ದು ನನ್ನ ಅನಿಸಿಕೆಯಲ್ಲಿ. ಅದರ ಬದಲಾಗಿ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಮಾಡ್ಕೊಂಡು ಅಥವಾ 1 ವರ್ಷಕ್ಕಿಂತ ಮುಂಚೆನೆ ಯಾವಾಗಾದ್ರೂ ಇವ್ರು ಬೇಲ್ ಹಾಕೊಂಡು ಪರಿಸ್ಥಿತಿ ನೋಡ್ಕೊಂಡು ಅಥವಾ ಸಾಕ್ಷಿಗಳ ಬಗ್ಗೆ ಏನು ವಿಚಾರಣೆ ಅಷ್ಟೊಂದು ತೀವ್ರಗತಿಯಲ್ಲಿ ನಡೀತಾ ಇರ್ಲಿಲ್ಲ ಅಥವಾ ಗಂಭೀರವಾಗಿ ಪ್ರಕರಣ ತನಿಖೆ ನಡೀತಾ ಇರ್ಲಿಲ್ಲ ಅಥವಾ ಅದ್ರ ಬಗ್ಗೆ ಟ್ರಯಲ್ ನಡೀತಾ ಇರ್ಲಿಲ್ಲ ಅಂತಂದ್ರೆ ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಇವ್ರು ಬೇಲ್ ಅರ್ಜಿ ಹಾಕಿದ್ರೆ ಅದ್ರ ಮುಖಾಂತರ ಅವ್ರಿಗೆ ಬೇಲ್ನೂ ಸಿಗಬಹುದಿತ್ತು ಅನ್ನೋ ಅಂತ ನನ್ನ ಅನಿಸಿಕೆ. ಹೀಗೆ ದರ್ಶನ್ ಅವರಿಗೆ ಬೇಲ್ ಅರ್ಜಿ ಹಾಕುವ ಅವಕಾಶವೂ ಕೂಡ ಇದು 1 ವರ್ಷದ ಮಟ್ಟಿಗೆ ಸಿಗೋದಿಲ್ಲ. ಏನೋ ನೀಟ್ ವಿಚಾರಕ್ಕೆ ಬರೋದಾದ್ರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ಮೇಲೆ ಇಡೀ ದೇಶಾದ್ಯಂತ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಈಗ ನೀಟ್ಗೆ ದಿನಾಂಕ ಫಿಕ್ಸ್ ಮಾಡಲಾಗಿದೆ. ಮರುಪರೀಕ್ಷೆಗೆ ಜೂನ್ 21ಕ್ಕೆ ಮರುಪರೀಕ್ಷೆ ನಡೆಯಲಿದೆ ಅಂತ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ ಮಾಡಿದರು. ಜೊತೆಗೆ ಮುಂದಿನ ವರ್ಷದಿಂದ ಆನ್ಲೈನ್ ಎಕ್ಸಾಮ್ಗೂ ಕೂಡ ತೀರ್ಮಾನವನ್ನು ಮಾಡಲಾಗಿದೆ. ಪದೇ ಪದೇ ಸೋರಿಕೆ ಆಗ್ತಾ ಇರುವಂತಹ परीक्षा की तिथि घोषणा किया है. 21 जून को री एग्जामिनेशन की डेट घोषणा की है. मैं और एक विषय जो मेन विषय में कहना था, अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी. ಇಲ್ಲಿ ಕಂಪ್ಯೂಟರಿಂದ ಮುಂದಿನ ಬಾರಿಗೆ ನಾವು ಎಕ್ಸಾಮನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಂತ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇನ್ನು ಪದೇ ಪದೇ ಸೋರಿಕೆ ಆಗ್ತಾ ಇರುವಂತಹ ಪ್ರವೇಶ ಪರೀಕ್ಷೆ ಪತ್ರಿಕೆಗಳನ್ನು ತಡೆಯೋದಕ್ಕೆ ಪ್ರವೇಶ ಪರೀಕ್ಷೆ ಹಕ್ಕು ರಾಜ್ಯಗಳಿಗೆ ನೀಡಬೇಕು ಅನ್ನುವಂತಹ ಕೂಗನ್ನು ಕಡಿಮೆ ಮಾಡಬೇಕು. ಹೀಗಾಗಿ OMR ಬದಲು ಆನ್ಲೈನ್ನಲ್ಲೇ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ನಡೆಸ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇದರ ಮಧ್ಯೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದಿನ ಕಿಂಗ್ ಪಿನ್ ಅನ್ನು CBI ಇವತ್ತು ಬಂಧಿಸಿದೆ. ಹಲವು ವರ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆಯ ಸಿದ್ಧತೆಯ ಸಮಿತಿಯ ಭಾಗವಾಗಿದ್ದ ಪುಣೆಯ ಕೆಮಿಸ್ಟ್ರಿ ಉಪನ್ಯಾಸಕ PV ಕುಲಕರ್ಣಿ ಬಂಧಿತ ಕಿಂಗ್ ಪಿನ್ ಆಗಿದ್ದಾನೆ. ಇಲ್ಲಿ ಪ್ರೊಫೆಸರ್ ಕುಲಕರ್ಣಿ ತನ್ನದೇ ಆದಂತಹ ಖಾಸಗಿ ಕೋಚಿಂಗ್ ಸೆಂಟರ್ ಕೂಡ ನಡೆಸ್ತಾ ಇದ್ರು. ನೀಟ್ ಪರೀಕ್ಷಾ ಪ್ರಕ್ರಿಯೆಯೊಂದಿಗೆ ತೊಡಗಿಸ್ಕೊಂಡಿದ್ರು. ಕುಲಕರ್ಣಿಗೆ NTA ಪರವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಪಡೆಯೋದಕ್ಕೆ ಅವಕಾಶ ಬೇರೆ ಇತ್ತಂತೆ. ಇದನ್ನು ಹೇಗೆ ಇವರು ಇಂಥವ್ರಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ರು ಅನ್ನೋಂಥದ್ದು ಕೂಡ ಪ್ರಶ್ನಾರ್ಹ. ಇದನ್ನೇ ಬಳಸ್ಕೊಂಡು ನೀಟ್ ಪ್ರಶ್ನೆ ಪತ್ರಿಕೆಯನ್ನು ನಕಲು ಮಾಡಿ ಅದಕ್ಕೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಸೇರಿಸ್ಕೊಂಡು, ಅಂದರೆ ನಿಮಗೆ 20 ಇದೇ ಪ್ರಶ್ನೆ ಇರುತ್ತೆ, 30 ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಸೇರಿಸಿಕೊಂಡು ಅದನ್ನು ಹಣಕ್ಕಾಗಿ ಹಂಚಿಕೊಂಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವ ಪ್ರಾಥಮಿಕ ಮಾಹಿತಿ. ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಬದುಕಿನಲ್ಲಿ ಚೆಲ್ಲಾಟ ಆಡುವಂತಹ ಉಪನ್ಯಾಸಕರು ಇಲ್ಲಿರ್ತಾರೆ, ಕೋಚಿಂಗ್ ಸೆಂಟರ್ಗಳವರು ಇಲ್ಲಿರ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ಇನ್ನು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿರುವಂತಹ ಐತಿಹಾಸಿಕ ಭೋಜಶಾಲಾ ಕಟ್ಟಡದ ವಿವಾದಕ್ಕೆ ತೆರೆ ಬಿದ್ದಿದೆ. ಭೋಜಶಾಲಾ ಸಂಕೀರ್ಣ ಹಿಂದೂಗಳಿಗೆ ಸೇರಿದ್ದು ಸರಸ್ವತಿ ದೇವಿಗೆ ಅರ್ಪಿತವಾದ ದೇವಾಲಯವಾಗಿದೆ ಎಂದು ಮಧ್ಯಪ್ರದೇಶದ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಈ ಭೋಜಶಾಲಾ ಕಮಲ್ ಮೌಲಾ ಮಸೀದಿ ಸಂಕೀರ್ಣ ಹಲವು ವರ್ಷಗಳಿಂದ ವಿವಾದಿತ ಸ್ಥಳವಾಗಿತ್ತು. ಆದರೆ ಇವತ್ತು ಅಯೋಧ್ಯೆ ರಾಮ ಮಂದಿರದ ತೀರ್ಪನ್ನು ಪೂರ್ವ ನಿರ್ದೇಶನವನ್ನಾಗಿ ಇಟ್ಟುಕೊಂಡು ಈ ತೀರ್ಪನ್ನು ನೀಡಲಾಗಿದೆ. ಮಸೀದಿ ಇರುವ ಜಾಗದ ಅಸ್ತಿತ್ವ 1904ಕ್ಕೂ ಮೊದಲೇ ಇದೆ. ಹೀಗಾಗಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡುವ ಹಕ್ಕಿಲ್ಲ ಅಂತ ಹೇಳಿದೆ. ಭೋಜಶಾಲಾ ಆವರಣದಲ್ಲಿ ಮುಸಲ್ಮಾನರು ಶುಕ್ರವಾರ ಪ್ರಾರ್ಥನೆ ಸಲ್ಲಿಸಲು ಭಾರತೀಯ ಪುರಾತತ್ವ ಸಮೀಕ್ಷೆ ಅವಕಾಶವನ್ನು ಕೊಟ್ಟಿತ್ತು. ಈಗ ಆ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ.
ವಿಜಯನಗರ ಕೊಪ್ಪಳ ಗಡಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ 6 ಮಂದಿ ಮೃತಪಟ್ಟಿದ್ದಾರೆ. ಹೊಸಪೇಟೆಯ ತುಂಗಭದ್ರಾ ಡ್ಯಾಂ ಬಳಿಯಲ್ಲಿ ಟ್ರ್ಯಾಕ್ಟರ್ಗೆ ಟ್ಯಾಂಕರ್ ಲಾರಿ ಡಿಕ್ಕಿಯಾಗಿ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಕೆಳಗೆ ಉರುಳಿ ಬಿದ್ದಿದೆ. ಈ ವೇಳೆ 6 ಮಂದಿ ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದಾರೆ. ಮೃತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದೆ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ವಿಜಯನಗರದ ಮೊರಟಗಿ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ಮನೆ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಇನ್ನು ಸರ್ಕಾರದಿಂದ ಮೃತರಿಗೆ ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡಲಾಗ್ತಾ ಇದ್ದು, ವೈಯಕ್ತಿಕವಾಗಿ ಸಹಾಯ ಮಾಡುವುದಾಗಿ ಸಚಿವ ಎಂಪಿ ಪಾಟೀಲ್ ಹೇಳಿದ್ದಾರೆ. ಈ ಬಾರಿ ನೈಋತ್ಯ ಮುಂಗಾರು 4 ದಿನ ಮುಂಚಿತವಾಗಿ ಕೇರಳವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಸಾಮಾನ್ಯವಾಗಿ ಕೇರಳದಲ್ಲಿ ಜೂನ್ 1ರ ವೇಳೆಗೆ ಮುಂಗಾರು ಮಳೆ ಆರಂಭ ಆಗುತ್ತೆ. ಆದರೆ ಈ ಬಾರಿ 4 ದಿನ ಮೊದಲೇ ಕೇರಳವನ್ನು ಪ್ರವೇಶಿಸಲಿದೆ. ಉತ್ತರ ಪ್ರದೇಶದಲ್ಲಿ ಸಂಭವಿಸಿದ ಮಳೆ ಅವಘಡಗಳಲ್ಲಿ ಮೃತಪಟ್ಟವರ ಸಂಖ್ಯೆ 142ಕ್ಕೆ ಏರಿಕೆಯಾಗಿದೆ. ವಾರಣಾಸಿ, ಪ್ರಯಾಗ್ರಾಜ್ ಮತ್ತು ಕಾನ್ಪುರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ. ಸಾವಿರಾರು ಎಕರೆ ಕೃಷಿ ಬೆಳೆ ನಾಶ ಆಗಿದೆ. ಮೃತರ ಕುಟುಂಬಸ್ಥರಿಗೆ ಉತ್ತರ ಪ್ರದೇಶ ಸರ್ಕಾರ ತಲಾ 4 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಇದರ ಜೊತೆಗೆ ಈಗ ಹೋರಾಟವನ್ನು ತೀವ್ರಗೊಳಿಸಲು ತೀರ್ಮಾನಿಸಿದ್ದು, ಮೇ 20ರಂದು ಮತ್ತೆ ಸಾರಿಗೆ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಸ್ಐಆರ್ಗೆ ಕರ್ನಾಟಕದಲ್ಲಿ ಆರಂಭದಲ್ಲಿ ವಿರೋಧ ವ್ಯಕ್ತವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಕುರಿತಾಗಿ ಕೇಳಿಬಂದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಈಗಾಗಲೇ ತಳಮಟ್ಟದಲ್ಲಿ ಎಸ್ಐಆರ್ ಬಗ್ಗೆ ನಾಯಕರು ಜಾಗೃತಿ ಮೂಡಿಸ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ವದಂತಿ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ತಮ್ಮ 64ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದ ಅರ್ಚಕರು ವೇದ ಮಂತ್ರಗಳನ್ನು ಪಠಿಸಿ ಆಶೀರ್ವಾದ ಮಾಡಿದರು. ಇತರ ರಾಜ್ಯದ ಹಲವೆಡೆ ಡಿಕೆಶಿ ಅಭಿಮಾನಿಗಳು ವಿಭಿನ್ನವಾಗಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದ ಹಿರಿಯ ಶಾಸಕ ಜಿಟಿ ದೇವೇಗೌಡ ಇಂದು ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡರ ಮನೆಗೆ ಭೇಟಿ ನೀಡಿ ಅಚ್ಚರಿ ಮೂಡಿಸಿದರು. ದೇವೇಗೌಡರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದರು. ಈ ವೇಳೆ ಜೆಡಿಎಸ್ನಲ್ಲಿ ಸಕ್ರಿಯವಾಗಿರುವಂತೆ ಎಚ್ಡಿಡಿ ಮನವೊಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಹಿಜಾಬ್ ಆದೇಶ ಹಿಂಪಡೆದ ಸರ್ಕಾರಕ್ಕೆ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಧನ್ಯವಾದ ಸಲ್ಲಿಸಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿರುವಂತಹ ಮುಸ್ಲಿಂ ನಾಯಕರು ಸರ್ಕಾರದ ಆದೇಶ ಐತಿಹಾಸಿಕವಾಗಿದೆ ಅಂತ ಹೇಳಿದರು. ಇತ್ತ ಮಂಡ್ಯದಲ್ಲಿ ಹಿಜಾಬ್ ಪರ ಹೋರಾಡಿದ ಮುಸ್ಕಾನ್ ಸಹ ಸಿಎಂಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅರಾವಳಿ ಬೆಟ್ಟಗಳು ಮತ್ತು ಪರ್ವತ ಶ್ರೇಣಿಗಳಲ್ಲಿ ಗಣಿಗಾರಿಕೆ ಮಾಡುತ್ತಿದ್ದ ಗುತ್ತಿಗೆದಾರರಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಪ್ರಕರಣದಲ್ಲಿ ಸದ್ಯಕ್ಕೆ ಯಾವುದೇ ಆದೇಶ ನೀಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಮಗೆ ಸಮಾಧಾನವಾಗುವವರೆಗೆ ಅರಾವಳಿ ಬೆಟ್ಟಗಳಲ್ಲಿ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ ಅಂತ ಹೇಳಿದೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಸೋಮವಾರ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ವಿಡಿ ಸತೀಶನ್. ಪ್ರಮಾಣ ವಚನಕ್ಕೂ ಮುಂಚಿತವಾಗಿ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಜೊತೆಗೆ ನಿರ್ಗಮಿತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಮನೆಗೂ ಕೂಡ ಭೇಟಿ ನೀಡಿ ಕುಶಲೋಪರಿ ವಿಚಾರಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ದಿಕ್ಕು ತಪ್ಪಿಸಿದ ಆರೋಪದಲ್ಲಿ 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಸಿಎಂ ಸುವೇಂದು ಅಧಿಕಾರಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಉತ್ತರಾಖಂಡದ ಕೇದಾರನಾಥ ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ 5 ಲಕ್ಷಕ್ಕೂ ಹೆಚ್ಚು ಜನರು ಕೇದಾರನಾಥನ ದರ್ಶನವನ್ನು ಪಡೆದಿದ್ದಾರೆ. ಭಕ್ತರ ಸಂಖ್ಯೆ ಹೆಚ್ಚಾದಂತೆ ರುದ್ರಪ್ರಯಾಗ ಜಿಲ್ಲಾ ಆರೋಗ್ಯ ಇಲಾಖೆ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಂತೆ ಜಾಗ್ರತೆ ವಹಿಸಿದೆ. ಬಿಹಾರದ ಶಹಾಪುರ ಪಟೋರ್ ರೈಲ್ವೆ ನಿಲ್ದಾಣದಲ್ಲಿ ಭಯಾನಕ ಘಟನೆಯೊಂದು ನಡೆದಿದೆ. 2 ಮಕ್ಕಳು ಸೇರಿದಂತೆ 5 ರೈಲ್ವೆ ಹಳಿ ದಾಟ್ತಾ ಇದ್ದಾಗ ವೇಗವಾಗಿ ರೈಲು ಬಂದಿದೆ. ಈ ವೇಳೆ ಪ್ಲಾಟ್ಫಾರ್ಮ್ ಅಂಚಿನ ಕೆಳಗೆ ಕೂತು ಜೀವ ಉಳಿಸಿಕೊಂಡಿದ್ದಾರೆ. ಕಾಲಿಗೆ ರೈಲು ಟಚ್ ಆಗ್ತಿದ್ರು ತಾಯಿಯೊಬ್ಬರು ತನ್ನ 2 ಮಕ್ಕಳನ್ನು ರಕ್ಷಿಸಿದ್ದಾರೆ. ದೆಹಲಿಯ ಶಹದಾರಾ ಜಿಲ್ಲೆಯ ಫರ್ಶ್ ಬಜಾರ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬಿಹಾರಿ ಕಾಲೋನಿಯ ರೈಲ್ವೆ ಮಾರ್ಗದ ಬಳಿಯಲ್ಲಿ ನಿಲ್ಲಿಸಿದ ವಾಹನಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಈ ವೇಳೆ ಹಲವು ಕಾರುಗಳು ಬೆಂಕಿಗೆ ಆಹುತಿಯಾಗಿವೆ. ಬಿಹಾರದ ಹೋಶಿಯಾರ್ಪುರ ಬೋರ್ವೆಲ್ನಲ್ಲಿ ದುರಂತವೊಂದು ನಡೆದಿದೆ. ಹೊಸದಾಗಿ ತೋಡಿದ ಬೋರ್ವೆಲ್ಗೆ 3 ವರ್ಷದ ಬಾಲಕ ಬಿದ್ದಿದ್ದಾನೆ. ಸದ್ಯ ಬಾಲಕ 70 ಅಡಿ ಆಳದಲ್ಲಿ ಸಿಲುಕಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ನಡೀತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಭಾರತದ ಪ್ರವಾಸದಲ್ಲಿದ್ದಾರೆ. ಭಾರತದ ವಿದೇಶಾಂಗ ಸಚಿವ ಜಯಶಂಕರ್ ಜೊತೆಗೆ ಇಂಧನ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅರಾಗ್ಜಿ, ಇರಾನ್ ಎಂದಿಗೂ ಅಣ್ವಸ್ತ್ರಗಳನ್ನು ಬಯಸಿಲ್ಲ. ಹಾರ್ಮುಜ್ ಜಲಸಂಧಿ ಪೂರ್ಣವಾಗಿ ಓಪನ್ ಆಗಿರಬೇಕೆಂದು ನಮ್ಮ ಆಶಯ ಕೂಡ ಅಂತ ಹೇಳಿದ್ದಾರೆ. 2 ದಿನಗಳ ಕಾಲ ಚೀನಾ ಪ್ರವಾಸವನ್ನು ಕೈಗೊಂಡಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ ಭೇಟಿಯನ್ನು ಯಶಸ್ವಿಯಾಗಿ ಕೊನೆಗೊಳಿಸಿ ನಿರ್ಗಮಿಸಿದ್ದಾರೆ. ಈ ವೇಳೆ ಮಾತನಾಡಿರುವ ಟ್ರಂಪ್, ಈ ಭೇಟಿ ಆಶಾದಾಯಕವಾಗಿದ್ದು ಚೀನಾದಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಸೆಪ್ಟೆಂಬರ್ 24ರಂದು ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅಮೆರಿಕಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ.